ನಾಗವಿನಾಡು ಸುದ್ದಿವಾಹಿನಿಗೆ ಸ್ವಾಗತ. ನಾನು ಅನ್ನಪೂರ್ಣ. ಕರ್ನಾಟಕ ಸರ್ಕಾರವು ಅನುಷ್ಠಾನಕ್ಕೆ ತರುತ್ತಿರುವ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ 2025 ಭಾರತದ ಸಂವಿಧಾನಕ್ಕೆ ವಿರುದ್ಧವಿದ್ದು, ಇದನ್ನು ಜಾರಿಗೊಳಿಸದಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಯಿತು. ಬಿಜೆಪಿಯ ವತಿಯಿಂದ ಕಲಬುರಗಿ ನಗರದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಸರ್ಕಾರದ ವಿರುದ್ಧ ಮಾತನಾಡುವವರ ಬಾಯಿ ಮುಚ್ಚಿಸುವ ಸಾಧನವಾಗಿದೆ. ಇದರಡಿ ದ್ವೇಷ ಭಾಷಣಕ್ಕೆ ನೀಡಿರುವ ವ್ಯಾಖ್ಯಾನವೇ ಅಸ್ಪಷ್ಟವಾಗಿದೆ. ಸರ್ಕಾರದ ನೀತಿಗಳ ವಿರುದ್ಧ ಟೀಕೆ, ಸಾಮಾಜಿಕ ಚರ್ಚೆ, ವ್ಯಂಗ್ಯ ಮಾಡುವುದು ಅಥವಾ ಸತ್ಯವನ್ನು ಹೇಳುವುದನ್ನು ಕೂಡ ದ್ವೇಷ ಎಂದು ಪರಿಗಣಿಸುವ ಅಪಾಯವಿದೆ. ಜನರು ಭಯದಿಂದ ಮಾತನಾಡದೇ ಇರುವುದು ನಾಗರಿಕರ ಮೂಲ ಹಕ್ಕುಗಳನ್ನು ಕಸಿದುಕೊಳ್ಳುತ್ತದೆ. ಸಂವಿಧಾನದ 19ನೇ ಪರಿಚ್ಛೇದ 1, 2 ಪರಿಚ್ಛೇದದಡಿ ವಾಕ್ ಅಥವಾ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆ ಆಗಿದೆ. ಡಾ. ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನದಡಿ ನೀಡಿದ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಾಂಗ್ರೆಸ್ ಸರ್ಕಾರ ಕಿತ್ತುಕೊಳ್ಳುತ್ತಿದ್ದು, ಇದನ್ನು ಜಾರಿಗೊಳಿಸಬಾರದು ಎಂದು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದರು. ವರದಿ ಅನಂತನಾಗ್ ದೇಶಪಾಂಡೆ, ಚಿತ್ತಾಪುರ. ಇಷ್ಟೇ ಕಾರಣ ಏನಂದ್ರೆ ದ್ವೇಷ ಬಿಲ್ಲನ್ನು ಮಂಡನೆ ಮಾಡಿದ್ದಾರೆ. ಇದು ಯಾವುದೇ ಸಾಮಾಜಿಕ ಕಾರ್ಯಕರ್ತರು ಇರ್ಬೋದು, ನಮ್ಮ BJP ಪಕ್ಷದವರು ಇರ್ಬೋದು ಅಥವಾ ಯಾವುದೇ ಪಕ್ಷದವರು ಇರ್ಬೋದು, ಸರ್ಕಾರದ ವಿರುದ್ಧ ಏನೂ ಮಾತಾಡೋಂಗಿಲ್ಲ. ಪತ್ರಕರ್ತರು ಕೂಡ ಮಾತಾಡೋಂಗಿಲ್ಲ. ಇಂಥ ಒಂದು ಏನು 1975ರಲ್ಲಿ ಕರಾಳ ಮಸೂದೆಯನ್ನು ತಂದಿದ್ರು, ಅದೇ ಥರ ಇದು ಅದಕ್ಕಿಂತ ದೊಡ್ಡ ಕರಾಳ ದಿನ ಆದಂಥ ಪರಿಸ್ಥಿತಿ ಬರ್ತದೆ. ಅದಕ್ಕೆ ನಾವೆಲ್ಲರೂ ಕೂಡಿ BJP ಭಾರತೀಯ ಜನತಾ ಪಕ್ಷ ಕಲಬುರಗಿ ಇಡೀ ಕರ್ನಾಟಕದಾದ್ಯಂತ ರಾಜ್ಯಪಾಲರಿಗೆ ಒಂದು ವಿನಂತಿಸ್ಕೊಳ್ತೀವಿ. ಈ ಬಿಲ್ಲಿಗೆ ನೀವು ಸಹಿ ಮಾಡಬಾರ್ದು, ಯಾವುದೇ ಕಾರಣದಿಂದ ಈ ಬಿಲ್ಲು ಮಂಡನೆ ಆಗಬಾರ್ದು ಅಂತಕ್ಕಂಥ ವಿನಂತಿ ಮಾಡ್ಕೊಳ್ತೀವಿ. ಏನಾದರೂ ಇದು ಮಂಡನೆ ಆಗಿದ್ದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ಇಡೀ ಕಲಬುರಗಿ, ಇಡೀ ಕರ್ನಾಟಕ ಬಂದ್ ಮಾಡಿ ದೊಡ್ಡ ಬೃಹತ್ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ದ್ವೇಷ ಭಾಷಣ ಕಾಯ್ದೆ ತಂದು ಸರ್ಕಾರದ ಸಚಿವರುಗಳೇ ದ್ವೇಷದ ಭಾಷಣ ಮಾಡ್ತಾರೆ. ಅದರಲ್ಲಿ ನಮ್ಮ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು, ಈ ಸಮಿತಿಯ ಅಧ್ಯಕ್ಷರು ಇವರು ಪ್ರಿಯಾಂಕಾ ಖರ್ಗೆ ಅವರು RSS ಕಂಡ್ರೆ ದ್ವೇಷ ಕಾರ್ತಿರ್ತಾರ, ಅಂಥವ್ರಿಗೆ ಸಮಿತಿ ಅಧ್ಯಕ್ಷರು ಮಾಡ್ಯಾರ. ಇನ್ನು BJP ಅವ್ರು ಕಂಡ್ರೆ ಮೊದಲೇ ಅವ್ರಿಗೆ ಉರಿತದ. ಒಂದು ಚಿತ್ತಾಪುರ ಭಾಷಣದಾಗ ಹೇಳ್ಯಾರ, BJP ಅವರು ಇಡೀ ಜಿಲ್ಲೆನಲ್ಲಿ ಒಂದು ತವಲು ನಾವು ಅವರು ಭಾಷಣ ಮಾಡ್ಲಾರ್ದಂಗೆ, ಅವ್ರು ಪ್ರತಿಭಟನೆ ಮಾಡ್ಲಾರ್ದಂಗೆ ನಾವು ಮಾಡೋಂಥ ಶಕ್ತಿ ನಂಬಲ್ಲಿ ಅದಂತೇಳಿ ಅವಾಗೇ ಧಮಕಿ ಹಾಕೋದು, ಬೆದರ್ಸೋದು ಎಲ್ಲ ಮಾಡ್ತಾರೆ. ಅವ್ರು ಮಾಡಿದ್ರೆ ಅದು ಕಾನೂನು ಬರ್ತದೆ. ಅದು BJP ಅವರು ವಿರೋಧ ಮಾಡಿದ್ರೆ ಅದಕ್ಕೆ ಷಡ್ಯಂತ್ರ ರೂಪಿಸಿ ನಮ್ಮನ್ನೆಲ್ಲರ ಮೇಲೆ ಕೇಸ್ ಹಾಕಿ ಕೋರ್ಟ್ ಕಚೇರಿ ತಿರುಗಾಡಿಸ್ಬೇಕು. ಇವ್ರು ಮುಂದಿನ ಚುನಾವಣೆ ಒಳಗೆ ಬಗ್ ಬಿಡಿಬೇಕು. ಇವರು ಯಾರು ನಮ್ಮ ವಿರುದ್ಧ ಮಾತಾಡಬಾರ್ದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಬಿಲ್ಲನ್ನು ತರ್ತಾ ಇದ್ದಾರೆ. ಸಂವಿಧಾನದಲ್ಲಿ ಏನಾದರೂ ಎರಡೆರಡು ಕಾನೂನು ಇದಾವೆ, ಅದೇ ಥರ ನಡೆದ ಸಂವಿಧಾನದೊಳಗೆ ಒಂದು ಆಲ್ರೆಡಿ ಇದ್ದಿದ್ದೇ ಆದ ಬಿಲ್. ದ್ವೇಷ ಭಾಷಣ ಅಂದ್ರೆ ಯಾರಿಗಾದರೂ ಏನಾದರೂ ಅವಾಜ್ ಶಬ್ದಗಳು ಏನಾದರೂ ಬೇರೆ ಮೊದಲೇ ಕೇಸ್ ಹಾಕಂಥದ್ದು. ಆದರೆ ಇದನ್ನು ತಂದಿರತಕ್ಕಂಥದ್ದು ಇಡೀ ಕರ್ನಾಟಕದಲ್ಲಿ ಮಾತ್ರ ಕಾಂಗ್ರೆಸ್ ಸರ್ಕಾರ. ಇದ್ರ ಉದ್ದೇಶನೇ ಇಟ್ಟೆ ನಮ್ಮ BJP ಅವರಿಗೆ ಮೂಲೆ ಗುಂಪು ಮಾಡಬೇಕು. ಹಿಂದೂ ಸಂಘಟನೆಗಳಿಗೆ, ರೈತರಿಗೆ, ರೈತ ಸಂಘಟನೆಗಳಿಗೆ, ಕನ್ನಡ ಪರ ಸಂಘಟನೆಗಳಿಗೆ ಇವೆಲ್ಲವನ್ನು ಬಗ್ ಬಡ್ದು ಯಾರೂ ಸರ್ಕಾರದ ವಿರುದ್ಧ ಧ್ವನಿ ಎತ್ತಬಾರ್ದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಬಿಲ್ ತಂದರೆ. ಇದು ಬಿಲ್ ಎಲ್ಲ ಜನ ವಿರೋಧಿ ಬಿಲ್ ಅದ. ಇದನ್ನು ನಾವು ಖಂಡಿಸ್ತೀವಿ. ಧನ್ಯವಾದಗಳು. ಹೇಟ್ ಸ್ಪೀಚ್ನ ಕೇಸ್ FIR ಮಾಡ್ತಾ ಇದ್ದಾರೆ. ಅದರ ನಿಮಿತ್ತ ಹೈಕೋರ್ಟ್ನಾಗ ಸ್ಕ್ವಾಶ್ ಆಗಿ, ಸಿವಿಲ್ ಕೋರ್ಟ್ನಾಗ ಸ್ಕ್ವಾಶ್ ಆಗಿ ಬೇಲ್ ಸಿಗ್ತಾ ಇದೆ. ಅದಕ್ಕೆ ಅವ್ರಿಗೆ ಅವ್ರಿಗೆ ತಾಳದ ಆಗಲಾಗ್ಯದ. ಅದಕ್ಕೆ ನಾ ಕೇಳಕ್ ಬಯತೀನಿ ಕಾಂಗ್ರೆಸ್ ಸರ್ಕಾರಿಗೆ, किसको खुश करना चाह रहे हैं? ये हेट स्पीच बल तಗೊಂಡು ಬಂದು आप किसको खुश करना चाह रहे हैं? किसका वोट बैंक के लिए करना चाह रहे हैं? ನಂಗೆ ಅನಿಸ್ತಾ ಇದೆ ಇವತ್ತು ಕರ್ನಾಟಕನಾಗ ಆಲ್ರೆಡಿ ಒಂದು ಲಿಸ್ಟ್ ಮಾಡ್ಯಾರ. ಆ ಲಿಸ್ಟ್ ಮುಖಾಂತರ ಎಲ್ಲರಿಗೆ ಯಾರ್ಯಾರು ಅರೆಸ್ಟ್ ಮಾಡ್ಬೇಕಂತೇಳಿ ಭಾರತೀಯ ಜನತಾ ಪಾರ್ಟಿಯವರು ಮಾಡ್ಯಾರ. ವಿಶೇಷವಾಗಿ ಕಲಬುರಗಿನಾಗ ನಾವಿಂದಿಷ್ಟು ಜನನ್ನು ಹೆಸರು ಬರ್ಕೊಂಡಾರ ಅವರು. ಯಾಕಂತಾರೆ ಅವ್ರ ವಿರುದ್ಧ ನಾವೆಲ್ಲ ಮಾತಾಡ್ಲಿಕ್ಕ ಸಿದ್ಧರಾಗಿದ್ವಿ ಅಂತ ಹೇಳಕ್ ಬಯಸ್ತೀನಿ. ಅದಕ್ಕೆ ಈ ಒಂದು ಬಿಲ್ಲಿಗೆ ನಾವು ಖಂಡಿಸ್ತೇವೆ. ಮತ್ತು ಗವರ್ನರಿಗೆ, ರಾಜ್ಯಪಾಲ ಅವರಿಗೆ ನಾವೆಲ್ಲರೂ ವಿನಂತಿ ಮಾಡ್ತೇವೆ, ಮುಂದಿನ ದಿನಗಳಾಗ ಎಲ್ಲರೂ ತಿಳ್ಕೊಬೇಕು. ನಾಳೆಗೆ ನೀವು ಒಂದು ಲಗ್ಗಣ್ಯಾಗ ಕುಂತಿರ್ತೀರಿ, ಲಗ್ಗಣ್ಯಾಗ ನೀವು ಕಾಂಗ್ರೆಸ್ ವಿರೋಧ ಮಾತಾಡಿದಾರ ಅಂತಂದ್ರೆ, ನೀವೊಂದು ಕ್ಯಾಂಡಿಡೇಟ್ ಆಗೋರು ಇದ್ದೀರ ಅಂತಂದ್ರೆ ಅವ್ರು ನಿಮ್ಮ FIR ಮಾಡಿ ಜೈಲಿಗೆ ಕಳಿಸ್ತಾರೆ. ನಿಮ್ಗೆ ನೀವು ಎಲ್ಲರೇ ಸೋಷಿಯಲ್ ಮೀಡಿಯಾನಾಗ ಮಾತಾಡ್ಕೋತಾ ಇರ್ತೀರಿ. ಯಾವ್ದಾರ ಒಂದು ಕಾರ್ಯಕ್ರಮನಾಗ ಅವ್ರ ಸ್ವಾಮೀಜಿಗಳಿಗೂ ಟಾರ್ಗೆಟ್ ಮಾಡಬೇಕು. ಯಾರಿಗೆ ಟಾರ್ಗೆಟ್ ಮಾಡ್ಬೇಕಂದ್ರೆ ಹಿಂದುತ್ವಕ್ಕೆ ಟಾರ್ಗೆಟ್ ಮಾಡ್ಬೇಕಂತ ಮಾಡ್ತಾ ಇದಾರೆ. ಅದಕ್ಕೆ ಭಾರತೀಯ ಜನತಾ ಪಾರ್ಟಿ 100% ಖಂಡಿಸ್ತಾರ. ಪೂರಾ ಕರ್ನಾಟಕ 6 ಕೋಟಿ ಜನತಾ ನಿಮ್ಗೆ ಮುಂದಿನ ಬರೋ ದಿನಗಳಾಗ ಎದರ್ಲಿಂದ ಹೊಡೆಯೋರ ನಾ ಇವತ್ತು ಹೇಳಲ್ಲ, ಮುಂದಿನ ದಿನಗಳಾಗ ನಿಮ್ಗೆ ಗೊತ್ತಾಗ್ತದ ನಿಮ್ಗೆ ಎದರ್ಲಿಂದ ಹೊಡಿತಾರಂತ ಹೇಳಕ್ ಬಯಸ್ತೀನಿ.